ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೆಎನ್ ರಾಜಣ್ಣ ಕೊಟ್ಟಿದ್ರು. ಈಗ ಇಬ್ಬರ ಮೇಲೆ ಹೋಗ್ತಿದ್ದಾರೆ, ಮುಂದೆ 4 ಬೇಕು ಅಂತ ಮಧುಗಿರಿಯಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಮಾತಾಡುವಾಗ ಹೇಳಿದ್ದು, ದೇವೇಗೌಡರು ಈಗ ಇಬ್ಬರ ಮೇಲೆ ಹೋಗ್ತಾ ಇದ್ದಾರೆ, ಹತ್ರದಲ್ಲೇ ಇದೆ 4 ಮೇಲೆ ಹೋಗೋದು. ಇದು ಕೆಎನ್ ರಾಜಣ್ಣ ಅವರ ವಿವಾದಾತ್ಮಕ ಹೇಳಿಕೆ. ಅದು ದೇವೇಗೌಡರ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ, ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಗೋದಿಲ್ಲ. ಮೊದಲು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4 ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4 ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4 ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4 ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4 ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಕೆಎನ್ ರಾಜಣ್ಣ ಈ ತರ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ದೇವೇಗೌಡರು ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಕೂರಕ್ಕೆ, ಓಡಾಟ ಮಾಡಕ್ಕೆ ಆಗಲ್ಲ ಅನ್ನೋ ಅಪಹಾಸ್ಯ ಮಾಡೋರ್ಗೆ ಅದನ್ನ ನಾನು ಸಾಧ್ಯ ಮಾಡಿ ತೋರಿಸ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ. ಇನ್ನು ರಾಜಣ್ಣ ವಿರುದ್ಧ ಕುಮಾರಸ್ವಾಮಿ ಹಾಗೇನೆ ಪ್ರಜ್ವಲ್ ರೇವಣ್ಣ ಕೂಡ ಹರಿಹಾಯ್ದಿದ್ದಾರೆ. ಮಹಾನ್ ನಾಯಕರು ಏನು ಇವತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅನಾಗರಿಕವಾಗಿ ಒಂದು ವಿಕೃತ ಮನಸ್ಸಿನಲ್ಲಿ ಮೊನ್ನೆ ದಿನ ವ್ಯಕ್ತಪಡಿಸಿರ್ತಕ್ಕಂಥ ಅವರ ಜೀವನದ ಬಗ್ಗೆ ಅವರ ರಿಯಾಕ್ಷನ್ ಏನಿದೆ ಅದು ಅವ್ರ ಸಂಸ್ಕೃತಿಯನ್ನ ತೋರಿಸ್ತೇವೆ. ಹೌದಪ್ಪ, ಅವರಿಗೆ ಊರುಗಳಾಗಿ ಇಬ್ಬರು ಹೆಗಲು ಕೊಡುತ್ತಾರೆ. ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಸಲ್ಲಿಸಿ ಸಾಯಂಕಾಲ ದೇವಸ್ಥಾನದ ಆವರಣದಲ್ಲಿ ಪೂಜೆ ಸಲ್ಲಿಸ್ತೀವಲ್ಲ, ಆ ಉತ್ಸವ ಮೂರ್ತಿನ ಎತ್ಕೊಂಡು ಹೋಗ್ಬೇಕಾದ್ರೆ, ಮೆರವಣಿಗೆ ಮಾಡಬೇಕಾದ್ರೆ ಭುಜ ಕೊಟ್ಟೆ ನಾವು ಆ ದೇವ್ರನ್ನು ಮೆರವಣಿಗೆ ಮಾಡೋದು. ಇವತ್ತು ಅವರ ಸಾವಿನ ಬಗ್ಗೆ ಮಾತಾಡಿದಿರಲ್ಲ, ನನಗೆ ನಂಬಿಕೆ ಇದೆ. ನನ್ನ ಮನಸ್ಸಿಗೆ ಆ ಪದಗಳು ಕೇಳಿದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೋವು ಆಗಿರ್ಬೋದು. ಯಾರೇ ಆಗಲಿ, ನಾನು ನನ್ನ ತಂದೆ ಅಂತಕ್ಕಂಥದ್ದಲ್ಲ, ನಾನು ಹಲವಾರು ಕಡೆ ಸಾವುಗಳು ಹೋದಾಗ ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಆ ಮಾತಿನ ದುರಹಂಕಾರ ನಿನ್ನೆ ದಿನದ್ದು 4 ಇದೇನು ಭುಜಗಳು ಬರ್ತವೆ ಅಂತ ಏನು ಹೇಳಿದ್ದಾರೆ. ಮೇಲೊಬ್ಬ ಇದ್ದಾರೆ, ನೀನು ಬ್ರಹ್ಮ ಅಲ್ಲಪ್ಪ, ಬ್ರಹ್ಮ ಅಲ್ಲ, ನೀನು ಒಬ್ಬ ಹುಡುಮಾನವ. ದೇವೇಗೌಡರು ಕೂಡಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅಪಹಾಸ್ಯ ಮಾಡೋರು ಇದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸೋದು ನಮಗೆ. ಅಪಹಾಸ್ಯ ಮಾಡೋರು ಇದ್ದಾರೆ. ಒಂದು ಮಾತು ಹೇಳ್ತೇನೆ, ಈ ಸಾರಿ ದೈವಶಕ್ತಿ ಬರೀ ಕುಮಾರಸ್ವಾಮಿ ದೇವೇಗೌಡ ಅಂತ ಅಲ್ಲ, ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಒಬ್ಬ ಇಬ್ರಾಹಿಮೂ ಅಲ್ಲ. ಮೊದಲನೇದಾಗಿ
ಅವರು ಜನಪ್ರತಿನಿಧಿ ಆಗಕ್ಕೆ ಲಾಯಕ್ಕಿಲ್ಲ ಅಂತಾನೆ ಮಧುಗಿರಿ ಜನ ಸೋಲ್ಸ್ ಮನೆ ಕಳ್ಸವ್ರೆ. ಯಾವ್ಯಾವ ಲೆಕ್ಕಕ್ಕಿಲ್ದೇ ಇರೋ ಮಾತಾಡಿದ್ರೆ ಅವಕ್ಕೆಲ್ಲ ಪ್ರತಿಕ್ರಿಯೆ ನಾನೇನು ಕೊಡ್ಲಿ ಸ್ವಾಮಿ? ಅವನು ದೊಡ್ಡ ದೊಂದೆಕಾರ, ಏನೇನು ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಎಂಥ ಕಳ್ಳ ಅಂತ ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ಜಗತ್ತು ಗೊತ್ತು. ದೇವೇಗೌಡರಿಗೆ ಕಾಲಿನ ಧೂಳಿನ ಸಮಾನ ಅಲ್ಲ ಅವನ ಬಗ್ಗೆ ನಾನೇನು ಮಾತಾಡಲಿ? ಆ ನೀಚ್ ಬಾಯಲ್ಲಿ ನೀಚ್ ಪದಗಳು ಬಂದವೆ. ದೇವ್ರು ಉತ್ತರ ಕೊಡ್ತಾನೆ, ಜನ ಉತ್ತರ ಕೊಡ್ತಾನೆ. ಒಬ್ಬ ಜನಪ್ರತಿನಿಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನೇನು ಜನಪ್ರತಿನಿಧಿ ಅಲ್ಲ, ಈಗ ಇರೋರು ಜನಪ್ರತಿನಿಧಿ ಇದ್ದಾರೆ ಆಯ್ತಲ್ಲ. ಅವ್ರೇನು ಸೋತ್ಬಿಟ್ಟು ಮನೇಲಿ ಕೂತಿಲ್ವಾ? ಏನು ಗೆದ್ಬಿಟ್ಟವ್ರ? ಸೋತಿ ಮನೇಲಿ ಕೂತವ್ರೆ. ಮರ್ಯಾದೆ ಉಳಿಸ್ಕೊಳಕ್ಕೆ ಹೇಳಿ 4 ಜನದ ಮುಂದೆ ಆಯ್ತಲ್ಲ. ಹಿಂಗೆ ಮಾತಾಡ್ತಿದ್ರೆ ಹುಚ್ಚಂತೇಳಿ ನಾಯಿ ಹೊಡೆದಂಗೆ ಹೊಡಿತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರು. ಅನಿಲ್, ಈಗ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡೋದು ನಾವು ನೋಡಿದೀವಿ, ಆದ್ರೆ ಸಾಯೋ ಬಗ್ಗೆ, ಅದು ಹಿರಿಯ ಮುತ್ಸದ್ದಿ ಬಗ್ಗೆ ಮಾತಾಡಿರೋದು ಸಾಕಷ್ಟು ಟೀಕೆಗಳಿಗೆ ವ್ಯಕ್ತವಾಗ್ತಾ ಇದೆ. ಈಗ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ದಳಪತಿಗಳು ಯಾವ ತರ ತಿರುಗೇಟ್ ಕೊಡ್ತಾ ಇದ್ದಾರೆ? ಶರ್ಮಿತಾ, ಏನಂತ ಹೇಳಿದ್ರೆ ದೇವೇಗೌಡರ ಸಾವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಣ್ಣ ಅವರು ಮಾತನಾಡುತ್ತಿದ್ದಕ್ಕೆ ಖಂಡಿತವಾಗಿಯೂ ಕೂಡ ಏನು JDS ನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜಣ್ಣ ಅವರು ಮಾತನಾಡಿರುವಂತದ್ದು ಬಹಳಷ್ಟು ಸರಿಯಲ್ಲ, ವಿಕೃತಿ ಎಂಬಂತ ಹೇಳಿಕೆಗಳನ್ನ JDS ನಾಯಕರು ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ರಾಜಣ್ಣ ಅವರ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಎಂಬಂತ ಹೇಳಿಕೆಯನ್ನ ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ರಾಜಣ್ಣ ಅವರು ಏನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಏನು ದೇವೇಗೌಡರಿಗೆ ಹುಷಾರಿರಲಿಲ್ಲ, ಆದರೂ ಕೂಡ ಅವರು ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು. ಹೀಗಾಗಿ ರಾಜಣ್ಣ ಅವರು ಹಿಂದೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಾಯ್ತು. ಆ ಮೂಲಕವಾಗಿ ವಿಧಾನಸಭೆಗೆ ಪ್ರವೇಶವನ್ನ ಕೂಡ ಅವರು ಪಡೆದ್ರು ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಮತ್ತೊಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಚುನಾವಣೆ ಬರ್ತಾ ಇದೆ, ಈ ಒಂದು ಚುನಾವಣೆಯಲ್ಲಿ ದೇವೇಗೌಡರ ಮಗನಾಗಿ ತಾವು ಬದುಕಿದ್ದಾರೆ, ಅಂದ್ರೆ ಕುಮಾರಸ್ವಾಮಿ ಅವರು ಬದುಕಿದ್ದಾರೆ. ಹೀಗಾಗಿ ಬಂದು ಚುನಾವಣೆಯಲ್ಲಿ ಮಧುಗಿರಿಯಲ್ಲಿ ನಿಮ್ಮನ್ನ ನಾನು ಎದುರಿಸ್ತೇನೆ, ನಮ್ಮ ಕಾರ್ಯಕರ್ತರ ಪಡೆ ಕೂಡ ಅಲ್ಲಿ ಬಲಿಷ್ಠವಾಗಿದೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ರಾಜಣ್ಣ ಅವರು ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಚುನಾವಣಾ ಸವಾಲನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ರಾಜಣ್ಣ ಅವರು ಪ್ರತಿನಿಧಿಸುವಂತಹ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತೇವೆ ಎಂಬಂತಹ ಮುನ್ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಇಲ್ಲಿ ಕೆಂಪುಕೋಟೆಯ ಮೇಲೆ ಒಂದು ಧ್ವಜವನ್ನ, ಅಂದ್ರೆ ತ್ರಿವರ್ಣ ಧ್ವಜವನ್ನ ಹಾರಿಸಿದಂತ ಕನ್ನಡಿಗ ಇದ್ರೆ ಅದು ದೇವೇಗೌಡರು ಮಾತ್ರ. ಇಂಥವ್ರ ಬಗ್ಗೆ ನೀವು ಮಾತನಾಡುವಾಗ ಹಗುರವಾಗಿ ಮಾತನಾಡೋದು ಬೇಡ. ಜೊತೆಗೆ ಅಂತ ಹೇಳಿದ್ರೆ ಬೇಷರ ಕ್ಷಮೆಯನ್ನ ಕೇಳಬೇಕು ಎಂಬಂತ ಒತ್ತಾಯವನ್ನ ತಂದಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣ ಅವರು ಏನು ಕ್ಷಮೆಯನ್ನ ಕೇಳದಿದ್ದಂತ ಸಂದರ್ಭದಲ್ಲಿ ಅದರ ಕುರಿತಂತೆ ನಾವು ಮುಂದಿನ ಕ್ರಮಗಳನ್ನ, ಅಂದ್ರೆ ಮುಂದಿನ ಹೋರಾಟ ಏನಿರಬೇಕು ಅಥವಾ ಯಾವ ರೀತಿಯಾಗಿ ಕಾರ್ಯತಂತ್ರ ಮಾಡಬೇಕು ಎಂಬುದನ್ನ ಮಾಡ್ತೇವೆ ಎಂಬಂತ ಹೇಳಿಕೆಯನ್ನ ಈಗಾಗಲೇ CM ಇಬ್ರಾಹಿಂ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಏನು ದೇವೇಗೌಡರ ಕುರಿತಂತೆ ಇಬ್ರಾಹಿಂ ಅವರು ಹಾಗೂ ಕುಮಾರಸ್ವಾಮಿ ಅವರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಅವರಿಗೆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಈ ಕುರಿತಂತೆ ಬಹುತೇಕವಾಗಿ ಇದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜಣ್ಣ ಅವರಿಗೆ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮ ಇನ್ಫಾರ್ಮೇಶನ್ಗೆ. ವಿವಾಹ ಚರ್ಚೆ ಬಗ್ಗೆ ನಟಿ ಪವಿತ್ರ ಲೋಕೇಶ್ ತಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ತೆಲುಗು ನಟ ನರೇಶ್ ಜೊತೆ ವಿವಾಹ ವಿಚಾರದಲ್ಲಿ ಈಗ ತೀವ್ರ ಚರ್ಚೆ ಆಗ್ತಾ ಇದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಅವಹೇಳನಕಾರಿ ಪದಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಅವರು ಆಲ್ರೆಡಿ ಇವಾಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಬಗ್ಗೆ ವಿಚಾರಣೆ ಎಲ್ಲ ನಡೀತಾ ಇದೆ. ಪವಿತ್ರ ಲೋಕೇಶ್ ವಿರುದ್ಧ ಕಿಡಿಕಾರಿದ್ರು ನರೇಶ್ 3ನೇ ಪತ್ನಿ ರಮ್ಯಾ. ಬಹಿರಂಗವಾಗಿ ಅವರು ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ನನಗೆ ಕಳೆದ 5 ವರ್ಷಗಳಿಂದ ತೆಲುಗು ನಟ ನರೇಶ್ ಅವ್ರ ಪರಿಚಯ ಇದೆ. ನಾವಿಬ್ರು ಒಟ್ಟೊಟ್ಟಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರಮ್ಯಾ ನರೇಶ್ ಪತ್ನಿ ಇರ್ಬೋದು, ಆದ್ರೆ ಇಲ್ಲಿ ಯಾಕೆ ಬಂದು ಮಾತಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಪವಿತ್ರ ಲೋಕೇಶ್ ಅವರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಂಬಂಧ ಇಲ್ಲದೆ ಬಂದು ಅವ್ರು ಮಾತಾಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಪವಿತ್ರ ಲೋಕೇಶ್ ಮಾತು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವಿಷಯ ನಂಗೆ ಗೊತ್ತು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒನ್ ವೀಕ್ ಹಿಂದೆನೆ ಸೈಬರ್ ಪೊಲೀಸ್ ಮೈಸೂರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ, ಅದ್ರ ಬಗ್ಗೆ ಸೂಕ್ತವಾದ ಒಂದು ರಿಸಲ್ಟ್ ನಿಮ್ಗೆ ಕೊಡ್ತೀವಿ ಅಂತ ನನಗೆ ಪೊಲೀಸವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದು ಬಿಟ್ರೆ ನಾನು ಇದ್ರ ಬಗ್ಗೆ ಇನ್ನೇನ್ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನನ್ನ ಬಗ್ಗೆ ಅನವಶ್ಯಕವಾಗಿ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ನರೇಶ್ ಅವ್ರ ಪತ್ನಿ ಅಂದ್ರೆ ಯಾರು ಸರ್, ನೀವ್ ಹೇಳಿ, ಯಾರು ಖುಷಿ? ನನ್ ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರೀಗ ನರೇಶ್ ಅವ್ರನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಪಾಪ್ಯುಲರ್ ಆಗ್ತಾ ಇದ್ದಾರೆ, ನಾನ್ ನರೇಶ್ ವೈಫ್ ಅಂತ. ಯಾರು ನೋಡಿದ್ದಾರೆ ನರೇಶ್ ವೈಫ್ ಅಂತ? ನಾನಂತೂ ಅವ್ರನ್ನ ನೋಡಿಲ್ಲ.
ಸೊ ಅವ್ರು ಪಾಪ್ಯುಲರ್ ಆಗ್ತಾ ಇದಾರೆ. ಅವ್ರು ಹೇಳಿದ್ರೆ ಅದು ಸತ್ಯ ಆಗುತ್ತಾ? ಅವ್ರ ಹತ್ರ ಎವಿಡೆನ್ಸ್ ಇದೆಯಾ, ಪ್ರೂಫ್ ಇದೆಯಾ? ಅವ್ರು ಹೇಳ್ತಾ ಇದಾರೆ. ಸೊ ಈಗ ಅವ್ರ ಗಂಡನ ವಿಚಾರ ಆಗಿದ್ರೆ ಅದನ್ನ ಅವ್ರ ಮನೇಲಿ ಇತ್ಯರ್ಥ ಮಾಡ್ಕೋಬೇಕು. ಯಾಕೆ ಮಾಧ್ಯಮದಲ್ಲಿ ಕುತ್ಕೊಂಡು ನನ್ ಮನೆಗೆ ಒಂದು ಸ್ಟಿಂಗ್ ಆಪರೇಷನ್ ತರ ಯಾರೋ ಒಬ್ಬರನ್ನ ಕಳ್ಸಿ ನನ್ನ ನಂಬಿಸಿ ನನ್ನ ಹತ್ರ ಮಾತಾಡಿಸಿ ಅದನ್ನ ಟೆಲಿಕಾಸ್ಟ್ ಮಾಡಿದಾರಲ್ಲ ವಿತೌಟ್ ಮೈ ಪರ್ಮಿಷನ್, ಅದು ಕರೆಕ್ಟಾ? ಹಂಗಾರೆ ಅವ್ರ ಉದ್ದೇಶ ಏನು? ವಾಟ್ ಈಸ್ ಹರ್ ಇದು ಮೋಟಿವ್ ಬಿಹೈಂಡ್ ದಿಸ್? ನಾನಾ ಟಾರ್ಗೆಟ್ ಅಥವಾ ನರೇಶ್ ಅವರ ಟಾರ್ಗೆಟ್ ಅಥವಾ ಅವ್ರು ಪಾಪ್ಯುಲರ್ ಆಗೋದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುತ್ಕೊಂಡು ಈ ತರ ನನ್ ಬಗ್ಗೆ ಇದ್ ಮಾಡ್ತಾ ಇದಾರೆ? ಏನ್ ಅವ್ರ ಉದ್ದೇಶ ನನ್ಗೂ ಅರ್ಥ ಆಗ್ತಾ ಇಲ್ಲ. ಸ್ಟಿಂಗ್ ಆಪರೇಷನ್ ಯಾವಾಗ ಮಾಡ್ತಾರೆ? ಒಂದು ಸರ್ಕಾರಕ್ಕೆ ಯಾರೋ ಮೋಸ ಮಾಡಿದ್ದಾರೆ ಅಥವಾ ತುಂಬಾ ಏನೋ ದೊಡ್ಡ ಕೇಸ್ ಅಂದಾಗ ಕುತ್ಕೊಂಡು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಇದು ಈ ವೈಯಕ್ತಿಕ ವಿಷಯನ ಸ್ಟಿಂಗ್ ಆಪರೇಷನ್ ಮಾಡ್ಬೋದಾ? ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಒಂದು ಚೌಕಟ್ಟಿಲ್ವಾ? ನೀವು ಯಾವ್ದು ನಿಮ್ದು ರೈಟ್ ಯಾವ್ದು ರಾಂಗ್? ಈ ಒಂದು ಹೆಣ್ಮಗಳು ಮನೆ ಒಳಗಡೆ ಹೋಗಿ ಇದನ್ನ ಮಾಡ್ಬೋದಾ? ನೀವು ಉತ್ತರ ಕೊಡ್ಬೇಕು. ಅದಕ್ಕೆ ನೀವು ಮಾಧ್ಯಮದವರು ಉತ್ತರ ಕೊಡ್ಬೇಕು. ನಾನು ಮಾಧ್ಯಮಕ್ಕೆ ಇಲ್ಲಿವರೆಗೂ ಯಾವ ತರದಲ್ಲೂ ಧಕ್ಕೆ ತಂದ್ಕೊಟ್ಟಿಲ್ಲ, ಯಾವ ತರದಲ್ಲೂ ನಾನು ನಿಮ್ ಬಗ್ಗೆ ಮಾತಾಡಿಲ್ಲ, ಯಾವ ತರದಲ್ಲೂ ನಾನು ಏನು ಮಾಡಿಲ್ಲ. ಮತ್ತೆ ನನ್ ಮನೆ ಒಳಗಡೆ ಬಂದು ಹೆಂಗ್ ಮಾಡಿದ್ರು? ಇದಕ್ಕೆಲ್ಲ ಕಾರಣ ರಮ್ಯಾನೇ. ನಾನು ಯಾವ ಚಾನೆಲ್ ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ, ಇದಕ್ಕೆಲ್ಲ ಕಾರಣ ರಮ್ಯಾನೇ. ಹಂಗಾದ್ರೆ ಒಂದು ಹೆಣ್ಮಗಳು ಅವಳು ಬಾಳ್ಗೋಸ್ಕರ ಇನ್ನೊಂದು ಹೆಣ್ಮಗಳ ಬಾಳ್ನ ಹಿಂಗೆ ಹಾಳು ಮಾಡ್ಬೋದಾ? ನನ್ ಮನೆ ಒಳಗಡೆ ಹೆಂಗ್ ಬಂದ್ರು? ಈಗ ನನ್ಗೆ ಹಂಗಾದ್ರೆ ರಕ್ಷಣೆ ಬೇಕು. ನನ್ ಮನೆ ಒಳಗಡೆ ಯಾರು ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾಳೆ ನನ್ನನ್ನು ಕೊಲೆ ಮಾಡ್ಬೋದು. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಅವರ ಒಂದು ವೈಯಕ್ತಿಕ ಒಂದು ಪ್ರಾಬ್ಲಮ್ಗೋಸ್ಕರ ಇನ್ನೊಂದು ಹೆಣ್ಮಗಳನ್ನ ಪ್ರಾಬ್ಲಮ್ಗೆ ತಳ್ಳೋದು ಇನ್ನು ಪವಿತ್ರ ಲೋಕೇಶ್ ನಮ್ಮ ಮನೆಗೆ ಬಂದಿದ್ರು ಅಂತ ನಿನ್ನೆ ರಮ್ಯಾ ರಘುಪತಿ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಪವಿತ್ರ, ನಾನಂತೂ ಅವರು ನೋಡೇ ಇಲ್ಲ ಅಂತ ಹೇಳಿದ್ದಾರೆ. ಮನೆಯವ್ರನ್ನ ಹಿಂಗೆ ಹೇಳಿದ್ರು, ಆರ್ಟಿಸ್ಟ್ ಬರ್ತಿದ್ದಾರೆ ಸ್ವಲ್ಪ ಹತ್ರ ಎದ್ದು ನೋಡ್ಕೋ ಅಂತ. ಸೊ ಹತ್ರದಲ್ಲಿ ಎಲ್ಲೋ ಶೂಟಿಂಗ್ ಆಗ್ತಿತ್ತು. ನಮಗೆ ಅದು ಕಾಮನ್, ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಎಲ್ಲ ಗೆಸ್ಟ್ ಬರ್ತಿರ್ತಾರೆ. ಸೊ ಯಾರು ಬಂದ್ರೂ ನಾನು ಹತ್ರ ಇದ್ದು ನಾನು ಅವ್ರಿಗೆ ಬಡಿಸೋದು ಅದು ಇದೆಲ್ಲ ಮಾಡ್ತೀನಿ ಹತ್ರ ಇದ್ದು. ಸೊ ಅವ್ರು ಬಂದಾಗ ನಾನೇ ಅವ್ರನ್ನ ರಿಸೀವ್ ಮಾಡಿಕೊಂಡು ಮನೆ ಒಳಗೆ ಕರ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ನಾನೇ ಬಡಿಸಿ, ನಮ್ಮ ಕರ್ನಾಟಕದವರು ಅಂತ ನನಗೂ ಹೆಮ್ಮೆ ಅಲ್ವಾ. ಸೊ ಅವ್ರ ಹತ್ರ ಒಳ್ಳೇದಾಗಿ ಮಾತಾಡಿ ಅವರು ನಮ್ಮ ಹೋಟೆಲ್ ಬಗ್ಗೆ ಎಲ್ಲ ಕೇಳಿದ್ರು, ನನ್ನ ಬಿಸ್ನೆಸ್ ಬಗ್ಗೆ ಕೇಳಿದ್ರು, ಎಲ್ಲ ಒಳ್ಳೇದಾಗಿ ಮಾತಾಡಿ ನಮ್ಮ ಮನೆ ಬೆಳ್ಳಿ ತಟ್ಟೆಯಲ್ಲಿ ಅವ್ರಿಗೆ ನಾನೇ ಅನ್ನ ಬಡಿಸಿ ಬಿಸಿ ಬಿಸಿ ಅನ್ನ ಬಡಿಸಿ ಮನೆ ತುಪ್ಪ ಹಾಕ್ಕೊಳ್ಳಿ ಅಂತ ಹೇಳಿ ತುಪ್ಪ ಬಡಿಸಿ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಕಳಿಸ್ಕೊಟ್ಟು ನಮ್ಮ ಮನೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಅದರಲ್ಲೇ ರಂಧ್ರ ಇಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇ ಅವ್ರನ್ನ ಹಿಂಗೆ ಹೇಳಿದ್ರು, ಆರ್ಟಿಸ್ಟ್ ಬರ್ತಿದ್ದಾರೆ ಸ್ವಲ್ಪ ಹತ್ರ ಎದ್ದು ನೋಡ್ಕೋ ಅಂತ. ನನ್ನ ಬಗ್ಗೆ ಅನವಶ್ಯಕವಾಗಿ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ನರೇಶ್ ಅವ್ರ ಪತ್ನಿ ಅಂದ್ರೆ ಯಾರು ಸರ್? ನೀವ್ ಹೇಳಿ, ಯಾರು? ಹೂಶಿ? ನನ್ ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರೀಗ ನರೇಶ್ ಅವ್ರನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಪಾಪ್ಯುಲರ್ ಆಗ್ತಾ ಇದ್ದಾರೆ, ನಾನ್ ನರೇಶ್ ವೈಫ್ ಅಂತ. ಯಾರು ನೋಡಿದ್ದಾರೆ ನರೇಶ್ ವೈಫ್ ಅಂತ? ನಾನಂತೂ ಅವ್ರನ್ನ ನೋಡಿಲ್ಲ. ಸೊ ಅವ್ರು ಪಾಪ್ಯುಲರ್ ಆಗ್ತಾ ಇದಾರೆ. ಅವ್ರು ಹೇಳಿದ್ರೆ ಅದು ಸತ್ಯ ಆಗುತ್ತಾ? ಅವ್ರ ಹತ್ರ ಎವಿಡೆನ್ಸ್ ಇದೆಯಾ, ಪ್ರೂಫ್ ಇದೆಯಾ? ಅವ್ರು ಹೇಳ್ತಾ ಇದಾರೆ. ಸೊ ಈಗ ಅವ್ರ ಗಂಡನ ವಿಚಾರ ಆಗಿದ್ರೆ ಅದನ್ನ ಅವ್ರ ಮನೇಲಿ ಇತ್ಯರ್ಥ ಮಾಡ್ಕೋಬೇಕು. ಯಾಕೆ ಮಾಧ್ಯಮದಲ್ಲಿ ಕುತ್ಕೊಂಡು ನನ್ ಮನೆಗೆ ಒಂದು ಸ್ಟಿಂಗ್ ಆಪರೇಷನ್ ತರ ಯಾರೋ ಒಬ್ಬರನ್ನ ಕಳ್ಸಿ ನನ್ನ ನಂಬಿಸಿ ನನ್ನ ಹತ್ರ ಮಾತಾಡಿಸಿ ಅದನ್ನ ಟೆಲಿಕಾಸ್ಟ್ ಮಾಡಿದಾರಲ್ಲ ವಿತೌಟ್ ಮೈ ಪರ್ಮಿಷನ್, ಅದು ಕರೆಕ್ಟಾ? ಹಂಗಾರೆ ಅವ್ರ ಉದ್ದೇಶ ಏನು? ನಟ ನರೇಶ್ಗೆ ಪವಿತ್ರ ಲೋಕೇಶ್ ಜೊತೆ ಸಂಬಂಧ ಇದೆ ಅನ್ನೋದು ರಮ್ಯಾ ರಘುಪತಿ ಆರೋಪ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪವಿತ್ರ ಲೋಕೇಶ್. ನಾನು ಹಲವಾರು ನಟರ ಜೊತೆ ಅಭಿನಯ ಮಾಡಿದ್ದೀನಿ, ಹಾಗಂತ ಎಲ್ಲರ ಜೊತೆ ಸಂಬಂಧ ಕಟ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. I'm quite astonished by the way media is asking me this question. ಪ್ರತಿಯೊಬ್ಬರು ಇದೇ ಕ್ವೆಶ್ಚನ್ ಕೇಳ್ತಾರೆ. ಬಟ್ ವೆನ್ ಐ ಹ್ಯಾವ್ ಕಮ್ ಔಟ್ ಇನ್ ಓಪನ್ ಆ್ಯಂಡ್ ನಾನು ಹೇಳಿದ್ದೀನಿ ನನಗಿನ್ನ ಇವಾಗ ಡಿವೋರ್ಸ್ ನೋಟಿಸ್ ರಿಸೀವ್ ಆಗಿದೆ, ಆ ಡಿವೋರ್ಸ್ ನೋಟಿಸ್ ಬಂದಿರೋದಕ್ಕೆ ನಾನು ಇವಾಗ ನನ್ನ ಮೀಡಿಯಾಗೆ ಬಂದಿರೋದು, ಹೊರಗೆ ಬಂದು ಮಾತಾಡ್ತಾ ಇರೋದೇ ಇನ್ನು ಇದು ಫೈನಲ್ ಅಂತ ನಾನು ಬಂದು ಮಾತಾಡ್ತಾ ಇರೋದು. ಇಷ್ಟು ದಿನ ಏನು ಪ್ರಾಬ್ಲಮ್ ಇದ್ರೂ ಮನೇಲಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀನಿ, ಮನೆ ವಿಷಯ ಬೀದಿಗೆ ಬರಬಾರ್ದು ಅಂತ. ಇವಾಗ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಹತ್ತಿಸ್ಬಿಟ್ರಲ್ವಾ, ಇನ್ನು ಹೊರಗೆ ಬಂದು ಮಾತಾಡಲೇಬೇಕು, ಇದು ಕಂಪಲ್ಷನ್ ಅಂತ ನಾನು ಹೊರಗೆ ಬಂದಿದ್ದೇನೆ. ಅವ್ರ ತಾಯಿನೇ ನಮ್ಮ ಅತ್ತೆ ಕರೆದ್ಬಿಟ್ಟು, ಅಮ್ಮ ನೋಡು ನಿನಗೆ ಈ ಮನೇಲಿ ಏನೂ ಕೆಲಸ ಇಲ್ಲ, ಅಡುಗೆ ಮಾಡೋಕೆ ಅಡುಗೆಯವ್ರಿದ್ದಾರೆ, ಮನೆ ನೋಡ್ಕೊಳಕ್ಕೆ ಹೌಸ್ ಕೀಪಿಂಗ್ ಇದೆ, ಬ್ಲಾ 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 ಎಲ್ಲರೂ ಇದ್ದಾರೆ. ನೀನು ಮಾಡಬೇಕಾಗಿರೋದು ನರೇಶ್ ಎಲ್ಲಿ ಹೋದರೆ ಅಲ್ಲಿ ಹೋಗಬೇಕು. ಪೀಪಲ್ ಹೂ ಆರ್ ಕ್ಲೋಸ್ ಟು ಯು, ವೆರಿ ಕ್ಲೋಸ್ ಟು ಯು, ಇಫ್ ದೇ ಕಮ್ ಆ್ಯಂಡ್ ಟೆಲ್ ಯು ಲಿಸನ್ ಐ ಸಾ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಇಟ್ ಅಂತನೋ, ಇಲ್ಲ ಅವ್ರ ಟೀ ಶರ್ಟ್ ಮೇಲೆ ಉದ್ದುದ್ದ ಕೂದಲು ಸಿಗೋದು, ಓಕೆ. ಸೊ ಥಿಂಗ್ಸ್ ಲೈಕ್ ದಟ್ ವಾಸ್ ಶಾಕಿಂಗ್. ಅಟ್ ಅ ಟೈಮ್ ಮಲ್ಟಿಪಲ್ ಅಫೇರ್ಸ್ ಹಿ ವಾಸ್ ಹ್ಯಾವಿಂಗ್, ನಾಟ್ ಇವನ್ ಲೈಕ್ ಇವಾಗ ನಿಮ್ಗೆ ಒಂದು ಹೆಸರು ಕೇಳಿ ಬರ್ತಿದೆ ಪವಿತ್ರ ಲೋಕೇಶ್ ಅಂತ,
ಬಟ್ ಆವಾಗ 1 ಮಂತಲ್ಲಿ ನನಗೆ 6-7 ಹೆಸರು ಕೇಳಿಬರೋದು ಅಟ್ ಅ ಟೈಮ್ ಆ್ಯಂಡ್ ಎವ್ರಿಥಿಂಗ್ ಪ್ರೂವ್ ಟು ಬಿ ರೈಟ್. ಅವಳು ನಾನು ಇರಬೇಕಾದ್ರೆ ಈ ಮನೆ ಬಾಗಿಲು ತುಳಿಯೋಂಗಿಲ್ಲ, ಯಾಕಂದರೆ ಅಮ್ಮ ಹೇಳಿ ಹೋಗಿದ್ದಾರೆ ನನಗೆ ಮನೆ ಒಳಗಡೆ ದುಷ್ಟ ಶಕ್ತಿಗಳು ಯಾವುದು ಬರಬಾರ್ದು ಅಂತ. ಅವ್ರ ಜೊತೆ ಕೆಲಸ ಮಾಡಿ ಅವರು ಈಗ ಒಂದು 200 ಪಿಕ್ಚರ್ ಅಲ್ಲಿ ಹೀರೋ ಮಾಡಿದ್ದಾರೆ. ಅವ್ರ ಜೊತೆ ತುಂಬಾ ದೊಡ್ಡ ದೊಡ್ಡ ಹೀರೋಯಿನ್ಗಳು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಎಲ್ಲ ಸಂಬಂಧ ಕಟ್ಟಕ್ಕಾಗತ್ತೆ. ನಾನು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಮಾಡಿದ್ದೀನಿ, ಎಲ್ಲಾ ನಟರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್, ಎಲ್ಲಾ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ. ಅವ್ರೆಲ್ಲರ ಜೊತೆ ನಾನು ಸಂಬಂಧ ಕಟ್ಕೊಳಕ್ಕಾಗತ್ತಾ? ಅವರು ಮಾಡಿದ್ದಾರೆ, ಅವ್ರೆಲ್ಲರ ಜೊತೆ ಸಂಬಂಧ ಕಟ್ಕೊಳಕ್ಕಾಗತ್ತಾ? ನಾನ್ ನರೇಶ್ ಅವ್ರಿಗೆ ಪರಿಚಯ ಆಗಿರೋದು ಈಗ 4 ವರ್ಷ 5 ವರ್ಷದಿಂದ. ನಾವು ಒಟ್ಟಿಗೆ 5-6 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ. ಒಂದ್ ಸಿನಿಮಾದಲ್ಲಿ ನನ್ಗೆ ಅವ್ರ ಪರಿಚಯ ಆದ್ರು, ನಾವೇನ್ ಮಾತಾಡಿರ್ಲಿಲ್ಲ. ಇನ್ನೊಂದ್ ಸಿನಿಮಾದಲ್ಲಿ ನನ್ಗೆ ಅವ್ರು ಯಾರು ಅಂತಾನೆ, ಒಬ್ರು ಸ್ಟಾರ್ ಮಗ, ಅವ್ರ ಫ್ಯಾಮಿಲಿ ಹಿಂಗಿದೆ, ನನ್ಗೇನು ಗೊತ್ತಿರ್ಲಿಲ್ಲ. ಯಾರೋ ನನ್ಗೆ ಪರಿಚಯ ಮಾಡ್ಕೊಟ್ರು, ಅವ್ರು ಇಂಥವ್ರು ಅಂತ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಅವ್ರನ್ನ ನಾವು ಬರೀ ಒಂದು ಆಕ್ಟರ್ ನರೇಶ್ ಆಗಿ ನಾವಿಬ್ರು ಆಕ್ಟ್ ಮಾಡ್ತಿದ್ವಿ ಬಿಟ್ರೆ ನನಗೆ ಅವ್ರ ಬಗ್ಗೆ ಅವ್ರ ಹಿನ್ನೆಲೆನೇ ನಂಗೆ ಗೊತ್ತಿರ್ಲಿಲ್ಲ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡು ಅವ್ರ ಪರಿಚಯ ಆಯ್ತು ಸರ್. ಅವ್ರದ್ದೇನೋ ನೋವು ನನ್ನ ಹತ್ರ ಹಂಚ್ಕೊಂಡ್ರು, ನಾನೇನು ನನ್ನ ನೋವಿತ್ತು ನಾನು ಅವ್ರ ಹತ್ರ ಹಂಚ್ಕೊಂಡೆ. ಹಾಗಾಗಿ ನಾವಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ತುಂಬಾ ಸಿನಿಮಾದಲ್ಲಿ ಮಾಡ್ತಿದ್ರೆ ವಿ ವರ್ ಮೀಟಿಂಗ್ ಕಾನ್ಸ್ಟೆಂಟ್ಲಿ ಕಂಟಿನ್ಯೂಸ್ಲಿ. ಸೊ ನಾವು ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಅವರು ಹಿ ಶೇರ್ಡ್ ಎವ್ರಿಥಿಂಗ್. ಈಗ ಇಲ್ಲ ಅಂದಿದ್ರೆ ನಂಗೆ ಅವ್ರ ಹೆಂಡತಿ ಇವರು ಅಂತ ಗೊತ್ತಿರ್ಬೇಕಲ್ಲ, ಅವ್ರನ್ನ ನಾನು ಮೀಟ್ ಮಾಡಿರ್ಬೇಕಲ್ಲ. ಐ ಹ್ಯಾವ್ ನಾಟ್. ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿ. ಬಸ್ಗಾಗಿ ಬೀದಿಗಿಳಿದ ವಿದ್ಯಾರ್ಥಿಗಳು. ಮೈಸೂರಿನ ಡಿಸಿ ಕಚೇರಿ ಬಳಿಯಲ್ಲಿ ವಿದ್ಯಾರ್ಥಿನಿಯರ ಪ್ರತಿಭಟನೆ. ಬಸ್ ಪಾಸ್ ವಿಚಾರದಲ್ಲಿ ಅವೈಜ್ಞಾನಿಕ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಕಿಡಿ. ಕಾಯಂ ನೇಮಕಾತಿಗೆ ಆಗ್ರಹಿಸಿ ನಗರಸಭೆ ಪೌರ ಕಾರ್ಮಿಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ಸ್ವಚ್ಛತೆ ಹಾಗೂ ಕುಡಿಯೋ ನೀರು ಸರಬರಾಜು ಸ್ಥಗಿತಗೊಳಿಸಿ ಮುಷ್ಕರ. ಏಮ್ಸ್ಗಾಗಿ ರಕ್ತದಲ್ಲಿ ಸಹಿ ಆಂದೋಲನ. ರಾಯಚೂರಿನಲ್ಲಿ ಹೋರಾಟಗಾರರ ಬೃಹತ್ ಆಂದೋಲನ. 90ರ ಇಳಿ ವಯಸ್ಸಿನ ವೃದ್ಧರೊಬ್ಬರ ಮೂಲಕ ಆಂದೋಲನಕ್ಕೆ ಚಾಲನೆ. ಬೋಟಿಂಗ್ ಉದ್ಘಾಟನೆ ವೇಳೆ ಬಿವೈ ರಾಘವೇಂದ್ರ ತಲೆಗೆ ಪೆಟ್ಟು. ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ಪಡೆದ ಸಂಸದ. ಶಿವಮೊಗ್ಗದ ಸಕ್ರೆ ಬೈಲಿನಲ್ಲಿ ನಡೆದ ಘಟನೆ. ದೆಹಲಿ ಸಚಿವ ಸತ್ಯೇಂದ್ರ ಜೈನ್ ಹವಾಲಾ ಕೇಸ್. ಅಂಕುಶ್ ಜೈನ್, ವೈಭವ್ ಜೈನ್ ಅನ್ನೋರ ಬಂಧನ. ಪ್ರಮುಖ ದಾಖಲೆ ವಶಕ್ಕೆ ಪಡೆದ ಇಡಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.